ಅರಸೀಕೆರೆ ತಾಲೂಕಿನ ಗಂಡಸಿ ಗ್ರಾಮಕ್ಕೆ ಮಂಜೂರಾಗಬೇಕಿದ್ದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಅನ್ನು ಗಂಡಸಿ ಹ್ಯಾಂಡ್ಪೋಸ್ಟ್ ಪ್ರದೇಶಕ್ಕೆ ನೀಡಿರುವುದಾಗಿ ತಿಳಿದುಬಂದ ಹಿನ್ನೆಲೆಯಲ್ಲಿ ಗಂಡಸಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಂಡಸಿ ಗ್ರಾಮವು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖ ಕೇಂದ್ರವಾಗಿದ್ದು, ಇಲ್ಲಿ ಶಾಲೆಗೆ ಅಗತ್ಯವಾದ ಮೂಲ ಸೌಕರ್ಯ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಆದಾಗ್ಯೂ ಗಂಡಸಿ ಗ್ರಾಮಕ್ಕೆ ಬರಬೇಕಿದ್ದ ಕೆಪಿಎಸ್ ಶಾಲೆಯನ್ನು ಹ್ಯಾಂಡ್ಪೋಸ್ಟ್ಗೆ ಮಂಜೂರು ಮಾಡಿರುವ ಕ್ರಮದಿಂದ ಗ್ರಾಮಸ್ಥರು ಅಸಮಾಧಾನಗೊಂಡಿದ್ದಾರೆ. ಸ್ವತಂತ್ರವಾಗಿ ಮಾಡ್ತೇವೆ, ನಿಮ್ಮ ಹತ್ರ ಕೈ ಜೋಡಿಸೋದಿಲ್ಲ, ಇದರಲ್ಲಿ ಮಾತ್ರ ನಾವು ರಾಜಿ ಆಗೋದಿಲ್ಲ. ಇದು ಉಗ್ರ ಹೋರಾಟ. ಇಲ್ಲಿ ಪ್ರತಿಯೊಬ್ಬರು ಸಹ ಪ್ರಜೆಗಳು ಸಹ ಇದ್ರ ಬಗ್ಗೆ ಹೋರಾಟ ಮಾಡಕ್ಕೆ ಪಕ್ಷ ಬಿಟ್ಟುಬಿಡಿ ಅಂತ ಹೇಳಿ ನಿಮ್ಮನ್ನ ಸತತವನ್ನು ಅಕ್ಷರಿ ಗೆಲ್ಸಿದ್ದಾರೆ. ನಾವು ದುಡಿದಿದ್ದೀವಿ. ಇಲ್ಲಿ ಏನು ಸಮುದಾಯ ಇದೆ, ಯುವ ಸಮುದಾಯ ಎಲ್ಲ ಸಹ ನಿಮಗೆ ಸ್ವತಂತ್ರವಾಗಿ ಓಟ್ ಹಾಕಿದ್ದಾರೆ. ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿ ಹೋಗದಲೆ ನಾವು ನಿಸ್ವಾರ್ಥದಿಂದ ನಿಮ್ಮನ್ನ ಗೆಲ್ಸಿದ್ದೀವಿ. ನೀವು ಕೊಟ್ಟಂತ ಕೊಡುಗೆ ಏನು ಈ ಗಂಡಸಿಗೆ ಇಲ್ಲಿ ಇರ್ತಕ್ಕಂಥ ಶಾಲೆಯನ್ನ ಕೇವಲ 100 ಮನೆ ಇರ್ತಕ್ಕಂಥ ಒಂದು ಜಾಗಕ್ಕೆ ತಗೊಂಡೋಗ ಕೊಟ್ಟಿದ್ದೀರಲ್ಲ, ಇಲ್ಲಿ ಏನು ಮಾಡಬೇಕು ನಮ್ಮ ಗಂಡಸಿ ಜನ? ಇಲ್ಲೇನಾರು ಶ್ರೀಮಂತರ ತಿಳ್ಕೊಂಡಿದ್ದೀರಾ? ಏನು ಕೋಟ್ಗಟ್ಲೆ ಇರೋ ಜನಗಳು ತಿಳ್ಕೊಳ್ಳೋದು ಇಲ್ಲಿ ಬರ್ತಂತ ಕೂಲಿ ಮಾಡ್ಕೊಂಡು, ಇಲ್ಲ ಮೂಟೆ ಹೊರೋದು, ಇಲ್ಲ ಇನ್ನೊಂದು ದಿನಗೂಲಿ ಮಾಡ್ಕೊಂಡು ಕೆಲಸ ಮಾಡ್ತಾರಂತ ಶಾಲೆಗೆ ಬರ್ತಂತ ಹುಡುಗರು. ಅಂಥ ಶಾಲೆಗಳನ್ನ ನೀವು ತೆಗೆದುಬಿಟ್ಟು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀರಂತ ಅಂದರೆ ಗಂಡಸಿ ಶಾಲೆ ಬಗ್ಗೆ ಏನೋ ಮಾಡಿ ಕೇಳ್ಕೊಳ್ತೀವಿ. ನೀವು ಯಾವುದೇ ಕಾರಣಕ್ಕೆ ನೀವು ಇದನ್ನೇನಾರ ನಮ್ಮೂರಿಗೆ ನೀವು ಈ ಶಾಲೆಯನ್ನ ತೆಗೆದು ಏನಾರ ಹಾಕಿದ್ರೆ ಇಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಸಂಘಟನೆ ಇದೆ. ಇಲ್ಲಿ ನಮ್ಮೂರಿಗೆ ಏನಾರು ಯಾವ್ದಾರ ಒಂದು ದ್ರೋಹ ಆಗಿದ್ರೆ ಬೆಂಗಳೂರು ವಿಧಾನಸೌಧ ಅಲ್ಲ, ಡೆಲ್ಲಿಗೆ ಹೋಗಿ ಉಚ್ಚಾರಣೆ ಮಾಡ್ತೇವೆ. ಸ್ವತಂತ್ರವಾಗಿ ಮಾಡ್ತೇವೆ, ನಿಮ್ಮ ಹತ್ರ ಕೈ ಜೋಡಿಸೋದಿಲ್ಲ, ಇದರಲ್ಲಿ ಮಾತ್ರ ನಾವು ರಾಜಿ ಆಗೋದಿಲ್ಲ. ಮಾನ್ಯ ಶಾಸಕರೇ, ಇದು ಉಗ್ರ ಹೋರಾಟ. ಇಲ್ಲಿ ಪ್ರತಿಯೊಬ್ಬರು ಸಹ ಪ್ರಜೆಗಳು ಸಹ ಇದ್ರ ಬಗ್ಗೆ ಹೋರಾಟ ಮಾಡಕ್ಕೆ ಪಕ್ಷ ಬಿಟ್ಟುಬಿಡಿ. ಇದು ನಮ್ಮ ಶಾಲೆ. ಸರಿಯಾದ ಗಮನ ಕೊಡ್ಲಿಲ್ಲ ಅಂದ್ರೆ ಇದ್ರ ನೀವು 28ಕ್ಕೆ ಚುನಾವಣೆಯಲ್ಲಿ ಬರ್ಕೊಬಿಡಿ. ಹೇಳ್ತೇವೆ, ಇಲ್ಲೇ ಹೇಳ್ತೇನೆ. ಮೊದಲೇ ಒಂದೇ ನಿಸ್ವಾರ್ಥ ಓಟ ಮಾಡಿದೀವಿ. ಶಿಲೆಗೋಟ ನಾವು ನಿಮ್ಮ ಪಕ್ಷದಲ್ಲಿ ಇಲ್ಲ, ಪರವಾಗಿಲ್ಲ, ನಾವ್ ಇಲ್ದಿರೋ ಪರವಾಗಿಲ್ಲ. ಆದ್ರೂ ಸಹ ಹೋದ ಚುನಾವಣೆಯಲ್ಲಿ ನಾವು ಸ್ವತಂತ್ರ ಹೋರಾಟ ಮಾಡಿ ನಿಮ್ಗೆ ಗೆಲ್ಸಿದ್ದೇವೆ. ಈ ಗಂಡಸಿ ಜನ ಭಾರಿ ಹೋರಾಟ ಮಾಡಿದ್ದಾರೆ. ಅದನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಗಮನಕ್ಕೆ ತಗೊಂಡಲ್ಲಿ ನೀವು ಮಾಡ್ಲಿಲ್ಲ ಅಂದ್ರೆ ಇದಕ್ಕೆ ಮುಂದಿನ ಚುನಾವಣೆ ಪ್ರತಿಕಾರ ತೋರಿಸ್ತೀವಿ. ಇಟ್ಕೊಟ್ರು ಕ್ಷೇತ್ರ ಗಂಡಸಿ ತಗೊಂಡ್ಬಿಟ್ಟು ನೀವು ಬೇರೆ ಕಡೆಗೆ ಹಾಕ್ತೀರಿ. ಏನ್ರಿ ನೈತಿಕತೆ ನಿಮ್ಮಲ್ಲಿ? ಯಾವ ನೈತಿಕತೆ ಇದೆ? ಯಾಕೆ ಇಲ್ಲಿ ಯಾರು ಕೇಳಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರಾ? ನಮ್ ಗಂಡಸಿಲಿ ಯಾರು ಗಂಡಸರಿಲ್ಲ, ಇವ್ರು ಗಂಡಸಿ ತಿಳ್ಕೊಬಿಟ್ಟಿದ್ದೀರಾ? ಇದಾರೆ, ಯುವಕ ಸಮೂಹ ಎದ್ದಿದೆ. ಇವಾಗ ಒಂದು ಕ್ರಾಂತಿಯನ್ನು ನಾವು ಸೃಷ್ಟಿ ಮಾಡ್ತೀವಿ. ಇದೇ ಮೊದಲನೇ ಕಂಟೆ ಅಂತ ಹೇಳ್ತಾ ಎಲ್ಲ ಜನ ಎಲ್ಲ ಸೇರ್ಬೇಕು. ಎಲ್ಲ ಮಂಡಳಿ ಅಧ್ಯಕ್ಷರಲ್ಲಿ ಒಂದು ನಮ್ಮ ಗ್ರಾಮಸ್ಥರ ಪರವಾಗಿ ಮನವಿ. ಈ ನಮ್ಮ ಶಾಲೆಯನ್ನ ಜಾಗ ಇಲ್ಲ ಅನ್ನೋ ಒಂದೇ ಕಾರಣದಿಂದ ಸ್ಥಳಾಂತರಿಸ್ತಾ ಇದ್ದೀರಾ ಅಂತ ನಾವೆಲ್ಲ ಗ್ರಾಮಸ್ಥರಿಗೆಲ್ಲ ಅನ್ಕೊಂಡಿದ್ದೀವಿ. ದಯಮಾಡಿ ಅದನ್ನು ನಮ್ಮ ಗ್ರಾಮಸ್ಥರೆಲ್ಲ ಬೇಕು ಅಂತ ನಮ್ಮಲ್ಲೇ ಉಳಿಸ್ಕೋಬೇಕು. ನಿಮಗೆ ಸರ್ಕಾರಿ ಜಾಗ ಏನು ತಹಸೀಲ್ದಾರ್ಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಹುಡುಕೋದ್ರಲ್ಲೇನು ಸಮಸ್ಯೆ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯಮಾಡಿ ಗ್ರಾಮಸ್ಥರಲ್ಲಿ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಶಾಲೆಯನ್ನು ನಮ್ಮ ಗಂಡಸಿನಲ್ಲೇ ಜಾಗ ಬೇಕಾದಷ್ಟು ಮಾಡ್ಬೋದು. ತಾವು ದಯಮಾಡಿ ನಾವು ಈಗ ಬರ್ತಾ ಇದ್ದೀವಿ ಅಲ್ಲಿ ನಿಮ್ಮಲ್ಲಿ ಮನವಿ ಕೊಡಲಿಕ್ಕೆ. ಅದನ್ನು ದಯಮಾಡಿ ಈ ನಮ್ಮ ಶಾಲೆಯನ್ನು ನಮ್ಮ ಗಂಡಸಿನಲ್ಲೇ ಆರಂಭ ಮಾಡಲಿಕ್ಕೆ ತಾವೆಲ್ಲ ಹೋರಾಟ ಮಾಡಬೇಕು ಅಂತ ನಿಮ್ಮನ್ನು ನಂಬಿದ್ದೀವಿ. ನೀವು ಗ್ಯಾರಂಟಿ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ದಯಮಾಡಿ ಮಾಡಿ ಅಂತ ಹೇಳ್ತೀನಿ. ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಸೇರಿರೋ ಉದ್ದೇಶ ಒಂದೇ, ಇಲ್ಲಿ ನಮ್ಮ ಶಾಲೆ ನಮ್ಮ ಹಕ್ಕು ಅಂತ ಎಂಬ ಅಜೆಂಡಾ ಘೋಷವಾಕ್ಯದಿಂದ ಹೊರಟಿದ್ದೀವಿ. ಯಾಕೆಂದ್ರೆ ಗಂಡಸಿಗೆ ಈ ಗಂಡಸಿ ಹೋಬಳಿ ಕೇಂದ್ರಕ್ಕೆ ಕೆಪಿಎಸ್ ಶಾಲೆ ಕೈ ತಪ್ಪಿದೆ. ಎಂತ ಇದು ಒಂದು ಕೆಪಿಎಸ್ ಶಾಲೆ ಈಗ ಹ್ಯಾಂಡ್ಫಸ್ಟ್ ಸರ್ಕಲ್ಗೆ ಹೋಗಿದೆ. ಈ ಶಾಲೆ ಆರಂಭವಾದ್ರಲ್ಲಿ ಈಗ ಸರ್ಕಾರಿ ಶಾಲೆ ಏನಿದೆ ಗಂಡಸಿದು ಇದು ಮುಚ್ಚೋಗ್ತದೆ. ಈ ಗಂಡಸಿ ಹೋಬಳಿ ಕೇಂದ್ರದಲ್ಲಿ ಈ ಒಂದು ಸರ್ಕಾರಿ ಶಾಲೆ ಮುಚ್ಚೋಗ್ತಿದೆ ಅಂದ್ರೆ ಇದಕ್ಕಿಂತ ಶೋಚನೀಯ ಸಂಗತಿ ಮತ್ತೊಂದು ಇಲ್ಲ. ದಯವಿಟ್ಟು ನಮ್ಮೆಲ್ಲರ ಗಂಡಸಿ ಗ್ರಾಮಸ್ಥರ
ಒಗ್ಗಟ್ಟಿನ ಆಗ್ರಹ ಏನಂದ್ರೆ ನಮ್ಮ ಗಣಸಿಗೆ KPS ಶಾಲೆ ಕೊಡ್ಲೇಬೇಕು. ಇದಕ್ಕೆ ಸ್ಥಳೀಯ ಶಾಸಕರಾದ ಶಿವಲಿಂಗೇಗೌಡರು ಹಾಗೂ ಸರ್ಕಾರ ಗಮನ ಹರಿಸಿ ಗಣಸಿಗೆ KPS ಶಾಲೆ ಮಾಡ್ಕೊಡ್ಲೇಬೇಕು ಅಂತ ಗ್ರಾಮಸ್ಥರ ಪರವಾಗಿ ನಾವೆಲ್ಲರೂ ಆಗ್ರಹ ಮಾಡ್ಲಿಕ್ಕೆ ಶಿವಲಿಂಗೇಗೌಡರ ಹತ್ರ ಇವತ್ತು ಹೊರಟಿದೀವಿ. ದಯವಿಟ್ಟು ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಗಣಸಿಗೆ KPS ಶಾಲೆನ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದೀವಿ. ಗಣಸಿ ಹೋಬಳಿಯ ಗಣಸಿ ಗ್ರಾಮದ ಮಹಾಜನತೆಗಳೆಲ್ಲ ಈ ಒಂದು ಗಣಸಿ ಗ್ರಾಮಕ್ಕೆ ಅಂತೇಳಿ ಸರ್ಕಾರದಿಂದ ಮಂಜೂರಾಗಿರುವಂತ KPS ಶಾಲೆನ ಅದ್ರ ಪರ್ಯಾಯವಾಗಿ ನಾವು ಜಾಗ ಇಲ್ಲ ಯಾಂಡ್ಪಶಿ ತಗೊಂಡೋಗ್ತೀವಿ ನಾವು ಒಂದೇ ಒಂದು ಕಾರಣ ಇಟ್ಟು ಅದನ್ನ ಯಾಂಡ್ಪಶಿ ತಗೊಂಡೋಗಕ್ಕೆ ಹೊರಟಿದ್ದಾರೆ. ಅದನ್ನು ವಿರೋಧಿಸಿ ಇಡೀ ಗಣಸಿ ಹೋಬಳಿ ಜನ ಮತ್ತೆ ಗಣಸಿ ಗ್ರಾಮದ ಮುಖಂಡರೆಲ್ಲವ ನಮ್ ಗಂಗಣ್ಣವರು, ನಂಜುಂಡಪ್ಪರು, ಪಾಪಣ್ಣವರು, ಆಮೇಲೆ ಅಯ್ಯಣ್ಣವರು ಸಹ ಇದಕ್ಕೆ ಪಾಲುದಾರರಾಗಿ ಅವರು ಸಹ ಹೋರಾಟ ಕೇಳಿದ್ದಾರೆ. ನಮ್ಮ ಬಸವಜಣ್ಣವರು ಮತ್ ಮಂಜಣ್ಣವರು ಪ್ರತಿಯೊಬ್ರು ಪಕ್ಷಾತೀತವಾಗಿ ಜೊತೆಗೆ ಎಲ್ಲಾ ಸಮಾಜದ ಎಲ್ಲಾ ಮುಖಂಡರು ಸಹ ಇದಕ್ಕೆ ಆಗಮಿಸಿ ರೇಣುಕಣ್ಣವರು ಪ್ರತಿಯೊಬ್ರು ಮಹಿಳೆಯರು ಸಹ ಬಂದಿದ್ದಾರೆ ಈ ಒಂದು ಹೋರಾಟಕ್ಕೆ. ಇನ್ನು ಮನೇಲಿರೋ ಜನನು ಸಹ ಕೈ ಜೋಡಿಸಿ ಇದನ್ನ ನಮ್ ಗಂಡಸಿಗೆ ಬರೋ ತನಕನು ಈ ಹೋರಾಟ ನಿಲ್ಲಲ್ಲ. ಗಂಡಸಿಗೆ ಬರ್ಬೇಕದು KPS ಶಾಲೆ ಗಂಡಸಿಗೆ ಬರ್ಬೇಕು, ಗಂಡಸಿಲೇ ಸ್ಥಾಪನೆ ಆಗ್ಬೇಕದು. ಅದು ನಮ್ಮ ಹೋರಾಟ. ಅದು ಈ ಹೋರಾಟ ಇಲ್ಲಿಗೆ ಮುಗಿಲಿಲ್ಲ, ಇದು ಪ್ರಾರಂಭ. ಈಗ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಹೋರಾಟನ ಅದು ಯಾವ ಮಟ್ಟಕ್ಕೆ ತಗೊಂಡೋಗ್ತೀವಿ, ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಪ್ರತಿಯೊಬ್ರು ಫಾಲೋ ಮಾಡ್ಬೇಕಾಗುತ್ತೆ. ಜಾಗ ಕೊಡ್ಸಕ್ಕೆ ಮುಂದಾಗಿದ್ದಾರೆ ಜನ. ಜಾಗ ಇಲ್ಲ ಅಂತ ಒಂದೇ ಕಾರಣನ ಇಟ್ಕೊಳಂಗಿಲ್ಲ. ಏನಾಗಿದೆ ಅಂದ್ರೆ ಪ್ರತಿಯೊಂದು ಹಂತಂತಲೂ ಸಹ ಗಂಡಸಿನ ವಂಚನೆಗೆ ಒಳಗಾಗ್ತಾ ಇದೆ. ಗಂಡಸಿ ಪ್ರತಿಯೊಂದು ಸ್ಟೆಪ್ ನಾಳೆ ಗಂಡಸಿ ಶೂನ್ಯ ಮಟ್ಟಕ್ಕೆ ಹೋಗೋಂತ ಸ್ಥಿತಿ ನಮ್ಗೆ ಮುಂದಿನ ಗೋಚರಿಸ್ತಾ ಇದೆ. ಅದು ದಯವಿಟ್ಟು ಅದನ್ನ ತಡೆಗಟ್ಟಕ್ಕೋಸ್ಕರ ಗಂಡಸಿ ಮಹಾಜನತೆ ಎಚ್ಚೆತ್ಕೊಂಡಿದ್ದಾರೆ. ಗಂಡಸಿ ಜನ ಪ್ರತಿಯೊಬ್ರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಇನ್ ಯಾವುದೇ ಒಂದು ಸಂಸ್ಥೆ ಆಗ್ಬೋದು, ಯಾವುದೇ ಒಂದು ಸರ್ಕಾರಿ ಕಚೇರಿಗಳಾಗ್ಬೋದು, ಗಂಡಸಿಲೇ ಸ್ಥಾಪನೆ ಆಗ್ಬೇಕು. ಜಾಗ ಕೊಡ್ಸಕ್ಕೆ ರೆಡಿ ಇದ್ದಾರೆ, ಜಾಗಗಳಿದಾವೆ ಬೇಕಾದಷ್ಟು. ದಯವಿಟ್ಟು ಇದಕ್ಕೆಲ್ಲರೂ ಸಹ ನಮ್ಮ ಸರ್ಕಾರನೂ ಸಹ ಇದಕ್ಕೆ ಎಚ್ಚೆತ್ಕೊಂಡು ಸರ್ಕಾರ ನಮ್ಮ ಪರವಾಗಿ ನಮ್ಮ ಗಣಸಿ ಗ್ರಾಮದ ಪರವಾಗಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಇದು ಗಣಸಿ ವಿಧಾನಸಭಾ ಕ್ಷೇತ್ರ. ಮೊದಲು 16 ವರ್ಷದಿಂದನೂ ವಿಧಾನಸಭಾ ಕ್ಷೇತ್ರವಾಗಿ ಗಣಸಿ ಹೊರಹೊಮ್ಮಿ ಗಣಸಿ ಶಾಸಕರು, ಗಣಸಿ ಕ್ಷೇತ್ರದ ಶಾಸಕರು ಅಂತಾನೆ ಇವತ್ತು ಹೆಸರಿರೋದು. ದಯವಿಟ್ಟು ಅದನ್ನ ಅಳಿಸೋದ್ ಬೇಡ, ಗಣಸಿಲಿ ಸ್ಥಾಪನೆ ಮಾಡ್ಬೇಕು ಅಂತೇಳಿ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೆ ಪ್ರತಿಯೊಬ್ಬರಿಗೂ ಮನವಿ ಮಾಡ್ತಾ ಇದೀವಿ. ಇವತ್ತು ಶಾಸಕರ ಭೇಟಿಗೆ 200 ಜನ ಹೋಗ್ತಾ ಇದೀವಿ. ಶಾಸಕರು ಏನ್ ಹೇಳ್ತಾರೆ ಅಂತ ಹೇಳಿ ಶಾಸಕರಿಗೆ ಒಂದು ಮನವಿ ಮಾಡಿ ಶಾಸಕರು ಏನ್ ಹೇಳ್ತಾರೆ ನಾವು ಅವ್ರಿಗೆ ಏನ್ ಮನವರಿಕೆ ಮಾಡ್ಬೋದು ಗಣಸಿಲೆ ಸ್ಥಾಪನೆ ಮಾಡಕ್ಕೆ ಅಂತ ಹೇಳಿ 200 ಜನ, 100 ಜನ ಲೀಡ್ರು, 200 ಜನ ಪ್ರತಿಯೊಬ್ಬ ನಾಗರಿಕರು ಎಲ್ಲಾ ಸಮಾಜದವರು ಹೊರಟಿದೀವಿ. ಧನ್ಯವಾದಗಳು. ನಮ್ಮ ಗಂಡಸಿಗೆ ಆಗಿರ್ತಕ್ಕಂಥ ಆಂಗ್ಲ ಶಾಲೆಯನ್ನ ಇದನ್ನ ಡೈವರ್ಟ್ ಮಾಡಿದ್ದಾರೆ ಮೊನ್ನೆ ಶಿವಲಿಂಗೇಗೌಡರು ಹ್ಯಾಂಡ್ ಪೋಸ್ಟಿಗೆ. ಈ ಭಾಗದಲ್ಲಿ 80 ಹಳ್ಳಿ ಸೇರ್ತಾವೆ. ಅದ್ರ ಸಲುವಾಗಿ ನಾವು ಕೇಳ್ಕೊಳ್ಳೋದು ನಿಮ್ಮಲ್ಲಿ ಏನಂತ ಹೇಳಿದರೆ ಆ ಶಾಲೆಯನ್ನು ಇಲ್ಲಿಗೆ ಮಾಡಿಸ್ಕೊಡ್ಬೇಕು ಅಂತಂತೇಳಿ ನಾವು ಕೇಳ್ತಾ ಇದ್ದೀವಿ. ಆದರೆ ನಿಮಗೆ ಗಂಡಸಿನ ಮೇಲೆ ಭಾಳ ಹತ್ಪೂರ್ವಕವಾದ ಪ್ರೀತಿ ಇತ್ತು. ಆ ಪ್ರೀತಿ ಯಾಕೋ ಇತ್ತೀಚೆಗೆ ಹೊರಟೋಗ್ತಾ ಇದೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಮ್ಮ ಗಂಡಸಿ ಗ್ರಾಮಸ್ಥರು ಹೊಟ್ಟೆ ಮೇಲೆ ನೀವು ಹೊಡೆಯೋಕ್ಕೆ ಹೋಗಬೇಡಿ. ಇದು ದಯವಿಟ್ಟು ಈ ಕೆಲಸ ಮಾಡಿದರೆ ಮುಂದೆ ಏನು ಅನ್ನೋದು ಅದು ನಿಮಗೆ ಅರಿವಾಗ್ತದೆ. ನಾವು ಜಾತಿ ಮತ ಪಕ್ಷ ಭೇದ ಮರೆತು ಎಲ್ಲರೂ ಸಹ ಹೋರಾಡಲಿಕ್ಕೆ ಹೊರಟಿದ್ದೀವಿ. ಇದೇನಾರು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ವಿಧಾನಸೌಧ ಮುಂದೆ ಹೋಗಿ ಧರಣಿ ಕೂರಕ್ಕೂ ಸಹ ನಾವು ತಯಾರಿದ್ದೀವಿ. ನೋಡಿ, ಎಚ್ಚೆತ್ಕೊಳ್ಳಿ ತಾವು. ದಯವಿಟ್ಟು ನಿಮ್ಮಲ್ಲೇ ಎಲ್ಲರೂ ಸೇರಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಗಣಸಿ ಗ್ರಾಮಕ್ಕೆ ಅನ್ಯಾಯ ಮಾಡಬೇಡಿ. ನಾನು ಶಂಭಲಿಂಗೇಶ್ವರ ಸ್ವಾಮಿ ಭಕ್ತರು, ನಾವು ಭಕ್ತ ಅಂತಂದೇಳಿ ಹೇಳ್ತೀರಾ. ಆದರೆ ಈ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ. ತಾವು ದಯವಿಟ್ಟು ಆ ಶಾಲೆಯನ್ನು ನಮಗೆ ಮಾಡಿಸ್ಕೊಡ್ಬೇಕು ಅಂತಂತೇಳಿ ನಾವು ಕೇಳ್ತಾ ಇದ್ದೀವಿ.